ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಇನ್ಫಾರ್ಮೇಷನ್ ಬ್ರೋ. ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ KSP ನೇಮಕ 2026 ಅಧಿಕೃತ ಮಾಹಿತಿಯನ್ನು ಹೊರಬಿಡಲಾಗಿದೆ. ಅದರ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸುತ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋದಲ್ಲಿ ಯಾವ್ಯಾವ ಹುದ್ದೆಗಳು, ಎಷ್ಟೆಷ್ಟು ಹುದ್ದೆಗಳು ಎಲ್ಲ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ಕರ್ನಾಟಕ ರಾಜ್ಯ ಪೊಲೀಸ್ KSP ನೇಮಕಾತಿ 2026 ಅಧಿಕೃತ ಮಾಹಿತಿ ಇದು. ಇನ್ನೂ ನೋಟಿಫಿಕೇಶನ್ ಬಿಟ್ಟ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಹುದ್ದೆಗಳ ವರ್ಗೀಕರಣ ನೋಡೋದಾದರೆ ವೇಕೆನ್ಸಿ ಬ್ರೇಕಪ್ ನೋಡಿ. ಒಟ್ಟು ಖಾಲಿ ಇರುವ ಕರ್ನಾಟಕದಲ್ಲಿ ಒಟ್ಟು ಖಾಲಿ ಇರುವ ಹುದ್ದೆಗಳು ಪೊಲೀಸ್ ಇಲಾಖೆಯಲ್ಲಿ 8176 ಹುದ್ದೆಗಳು ಖಾಲಿ ಇವೆ. ಸಿವಿಲ್ ಕಾನ್ಸ್ಟೇಬಲ್ನಲ್ಲಿ CPCಯಲ್ಲಿ 4110 ಹುದ್ದೆಗಳು. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲಲ್ಲಿ APC CAR DARನಲ್ಲಿ 1650 ಹುದ್ದೆಗಳು. KSRP ಕಾನ್ಸ್ಟೇಬಲ್ ಹುದ್ದೆಯಲ್ಲಿ 2032 ಹುದ್ದೆಗಳು. ಸಬ್ ಇನ್ಸ್ಪೆಕ್ಟರ್ ಅಲ್ಲಿ SI 384 ಹುದ್ದೆಗಳು. ಅರ್ಹತಾ ಮಾನದಂಡಗಳನ್ನು ನೋಡೋದಾದರೆ ವಿದ್ಯಾರ್ಹತೆ 12th ತರಗತಿ PUC ಅಥವಾ ತತ್ಸಮಾನ, NIOS ಅಥವಾ ಡಿಪ್ಲೊಮೊ ಅಥವಾ ITI ಇದು ವಿದ್ಯಾರ್ಹತೆ ಆಗಿರುತ್ತೆ ನೀವು ಪೊಲೀಸ್ ಇಲಾಖೆಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ. ವಯೋಮಿತಿ ನೋಡಿ, ಸಾಮಾನ್ಯ ವರ್ಗ 18ರಿಂದ 25 ವರ್ಷ. ಹಿಂದುಳಿದ ವರ್ಗ ಅಂದರೆ 2A 2B 3A 3Bನಿಗೆ 18ರಿಂದ 27 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC ST ಕ್ಯಾಟಗರಿ 1ನಲ್ಲಿ 18ರಿಂದ 30 ವರ್ಷ. ಆಯ್ಕೆ ವಿಧಾನ ನೋಡಿ, ಸೆಲೆಕ್ಷನ್ ಪ್ರೊಸೆಸ್ ಯಾವುದರಪ್ಪ ಇರ್ತದೆ, ಲಿಖಿತ ಪರೀಕ್ಷೆ ಇರುತ್ತೆ. ರಿಟರ್ನ್ ಟೆಸ್ಟ್ 100 ಅಂಕಗಳಿಗೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ. ದೈಹಿಕ ಪರೀಕ್ಷೆ ಇರುತ್ತೆ, ET ಮತ್ತು PST. ಪುರುಷರಿಗೆ 1600 ಮೀಟರ್ ಓಟ, 6.30 ನಿಮಿಷ. ಎತ್ತರ ಜಿಗಿತ ಇರುತ್ತೆ ಮತ್ತು ಉದ್ದ ಜಿಗಿತ ಇರುತ್ತೆ. ಮಹಿಳೆಯರಿಗೆ 400 ಮೀಟರ್ ಓಟ ಇರುತ್ತೆ 2 ನಿಮಿಷಕ್ಕೆ. ಎತ್ತರ ಜಿಗಿತ ಮತ್ತು ಉದ್ದ ಜಿಗಿತ ಕೂಡ ಇರುತ್ತೆ. ವೈದ್ಯಕೀಯ ಪರೀಕ್ಷೆ ಇರುತ್ತೆ, ಮೆಡಿಕಲ್ ಎಕ್ಸಾಮ್ ಕೂಡ ಇರುತ್ತೆ. ಪ್ರಮುಖ ದಿನಾಂಕಗಳು ನೋಡೋದಾದರೆ ಇನ್ನೂ ಯಾವುದೇ ರೀತಿ ನೋಟಿಫಿಕೇಶನ್ ಬಿಟ್ಟಿರೋ ಕಾರಣ ಮಾರ್ಚ್ ಕೊನೆಯ ವಾರದಲ್ಲಿ ಬಿಡ್ಬೋದು ಅಂತ ಇಲ್ಲಿ ಹೇಳಲಾಗುತ್ತದೆ ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡಿ ಏಪ್ರಿಲ್ 25 2026 ಅಂತ ಕೊಟ್ಟಿದ್ದಾರೆ. ಯಾವುದೇ ರೀತಿ ನೋಟಿಫಿಕೇಶನ್ ಬಿಟ್ಟ ಕಾರಣ ನಮಗೂ ಕೂಡ ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ಅಧಿಕೃತ ವೆಬ್ಸೈಟ್ ನೋಡಿ ksp.karnataka.government.in ಅಲ್ಲಿ ನೀವು ಕೂಡ ಚೆಕ್ ಮಾಡ್ಕೊತಿರ್ಬೇಕಾಗತ್ತೆ. ನೋಟಿಫಿಕೇಶನ್ ಬಿಟ್ಟ ತಕ್ಷಣ ನಾನು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ. ಮಾಹಿತಿ ನೀಡಿದ ನೋಡಿ ಇನ್ಫಾರ್ಮೇಷನ್ ಪ್ರೂವ್ ಆಗಿರ್ತಾರೆ ನೋಡಿ. ಇಷ್ಟು ಒಂದು ಅಧಿಕೃತ ಮಾಹಿತಿಯ ಬಿಟ್ಟದ ಕಾರಣ ನಾನು ಕೂಡ ನೇಮಕಾತಿ ವೆಬ್ಸೈಟ್ ಬಿಟ್ಟ ತಕ್ಷಣ ನಾನು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಚಾನಲ್ ನೇಪಕ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳನ್ನು ಶೇರ್ ಮಾಡಿ. ಯಾವುದೇ ಕಾರಣಕ್ಕೂ ಓದೋನ್ನು ಮಾತ್ರ ನಿಲ್ಲಿಸಬೇಡಿ. ಒಂದು ಸುವರ್ಣ ಅವಕಾಶ ಬೀಳಲಿದೆ, ಬಿಟ್ಟ ತಕ್ಷಣ ನಿಮಗೆ ತಿಳಿಸ್ತೇನೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.